ಸರ್ ರಜತ್ ಅಂದರೆ ಯಾರು, ಏನು? ಅನ್ಸಿದ್ದನ್ನ ಹೇಳ್ತೀನಿ, ಅದನ್ನ ಕರೆಕ್ಟಾಗಿ ಹೇಳಿರ್ತೀನಿ, ಬಟ್ ಸ್ವಲ್ಪ ಅದು ಹಾರ್ಷಾಗಿ ಕಾಣಿಸುತ್ತೆ. ಎಲ್ಲರ ಗಮನ ನನ್ನ ಕಡೆ ಇದೆ ಅಂತ ಗೊತ್ತಾಯ್ತು. ಕೆಲವರು ನಿಮ್ಮನ್ನ ಈ ಥರ ಇರೋದಕ್ಕೇನೆ ದುರಹಂಕಾರಿ, ಈ ಥರ ಆಟಿಟ್ಯೂಡು, ದುರಾಂಕಾರ ನನ್ನ ಜೊತೆ ಬಂದು ಪಳಗಿ, ಆಮೇಲೆ ನೀವು ಹೇಳಿ, ಏನಾದ್ರೂ ರಜತ್ ಅವರು ಫೈನಲ್ ವರ್ಗೂ ಇದ್ದು ಅಂದ್ರೆ ಗಿಲ್ಲಿನ್ ಬೀಟ್ ಮಾಡೋದು ರಜತೆ. ನೀನೊಂದ್ ಬಗ್ಗೆ ಕೇಳಿರೋದೆಲ್ಲ ಸುಳ್ಳೆ. ಅಗಸ್ತ್ಯ ಭಯಂಕರ ವ್ಯಕ್ತಿ ಅಲ್ಲ, ತುಂಬಾ ಭಯಂಕರ ವ್ಯಕ್ತಿ. ನನ್ನ ಆಟ ಏನಿತ್ತು ನಾನು ಆಡ್ತಾ ಇದ್ದೆ, ಬಟ್ ಆದರೆ ನನಗೆ ಆ್ಯಕ್ಚುಲಿ ಆ ಥರ ಮನೆಯಿಂದ ಆಚೆ ಬಂದು ತುಂಬ ನೋವಿತ್ತು. ಲೈಫು ವೈಫು ಎರಡು ಹೇಗಿದೆ ಸರ್? ಲೈಫ್ ತುಂಬ ಚೆನ್ನಾಗಿದೆ, ವೈಫ್ ಯಾವತ್ತಿದ್ರು ಟಾರ್ಚರೇ ಅಲ್ವಾ. ಮಗಳು ಅಂದ್ರೆ ಪ್ರೀತಿ ಇದೆ, ಮಗಂದನೂ ಪ್ರೀತಿ ಇದೆ. ಆಮೇಲೆ ಇದನ್ನ ಬೇರೆ ತರ ತಿಳಿಸ್ಬಿಡ್ತಾರೆ. ಅಯ್ಯೋ ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ರಜತ್ಗೆ ಮನಿ ಇಂಪಾರ್ಟೆಂಟಾ, ಮನ್ಸು ಇಂಪಾರ್ಟೆಂಟಾ? ಮನ್ಸನ್ನ ನೋಡಿ ಮನಿ ಇಟ್ಕೊಂಡು ಜೀವನ ನಡೆಸೋದು ತುಂಬಾ ಇಂಪಾರ್ಟೆಂಟ್. ರಜತ್ ಅವರ ಒಂದೊಂದು ಓನ್ಲಿ ಲೈಫ್ ಫಿಲಾಸಫಿ ಏನು? ತಲೆ ಹಿಡಿಬೇಡ್ರಿ, ತಲೆ ಹೊಡಿಬೇಡ್ರಿ. ದರ್ಶನ್ ಅವರು ತುಂಬಾ ಇಷ್ಟಪಡ್ತೀರಾ? ಏನೋ ಒಂದು ಜೀವನದಲ್ಲಿ ತಪ್ಪಾಗಿದೆ ಅದಿದ ತಕ್ಷಣ ಅದು ಹೆಂಗಾಗಿದೆ, ಏನಾಗಿದೆ ಅಂತ ತಿಳ್ಕೊಳೋದು ತುಂಬಾ ಮುಖ್ಯ ಆಗುತ್ತೆ. ದರ್ಶನ್ ಅಂಡ್ ಸುದೀಪ್. ಹೌದು. ಸೊ ಸುದೀಪ್ ಸರ್ ಬಗ್ಗೆ, ನಿಮ್ಮ ಆತ್ಮೀಯ ಬಾಂಧವ್ಯದ ಬಗ್ಗೆ? ಅವ್ರ ಕಣ್ಣಲ್ಲೇ ಮಾತಾಡ್ತಾರೆ, ಆ ಕಣ್ಣಲ್ಲೇ ಹಂಗೆ ನಾವು ತಿಳ್ಕೊಂಡು ಹೋಗ್ಬಿಡ್ತೀವಿ. ಯಾರು ಗೊತ್ತಾ? ಗೊತ್ತಾ? ಒಂದು ಟೈಮಲ್ಲಿ ಅಂಬಿ ಸಂಭ್ರಮ ಅನ್ನೋದೊಂದು ಪ್ರೋಗ್ರಾಮ್ ಆಗುತ್ತೆ. ಕುಚಿಕು ಡ್ಯಾನ್ಸ್. ಹೌದು. ಅವರು ಸರ್ ಅವ್ರ ಹೆಗಲ್ ಮೇಲೆ ಕೈ ಹಾಕೊಂಡು ಇಬ್ರು ನಡ್ಕೊಂಡ್ ಬರ್ತಾರೆ. ಅದು ಆದಷ್ಟು ಬೇಗ ತಿರ್ಗಾ ಅದು ಒಂದಾಗ್ಲಿ ಅನ್ನೋದು ಒಂದು ಕೋರಿಕೆ. ಸತೀಶ್ ಅವ್ರದ್ದು ಏನು ಡಿಸ್ಕ್ರೈಬ್ ಮಾಡ್ತಾರೆ? ಯಾಕೆಂದರೆ ಅವನು ಲೋಕಲ್ಲು ಚೈಲ್ಡು, ಅವನಿಗೆ ಸೆನ್ಸ್ ಇಲ್ಲ, ಸ್ಲಮ್ಮು ಅಂತ ಸತೀಶ್ ಅವ್ರು ಹೇಳ್ತಾರೆ. ನಾನು ಸತೀಶ್ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ಹೋಗಲ್ಲ, ಬಿಕಾಸ್ ಐ ಫೀಲ್ ಇಟ್ ಇಸ್ ಯೂಸ್ಲೆಸ್. ಇದನ್ನು ವಾರ್ನಿಂಗ್ ಆದರೂ ತೊಗೊಳ್ಳಿ, ಇಲ್ಲ ಒಂದು ಸ್ಟೇಟ್ಮೆಂಟ್ ಅಂತಾದರೂ ಅರ್ಥ ಮಾಡ್ಕೊಂಡಿದ್ರೆ ಅರ್ಥ ಮಾಡ್ಕೊಳ್ಳಿ. ಒಂದು ಸತಿ ಹೇಳ್ಬೋದು, ಒಬ್ಬರಿಗೆ 2 ಸತಿ ಹೇಳ್ಬೋದು, 3ನೇ ಸತಿ ಅದು ಬೇರೆ ಥರ ತಿರುಗುತ್ತೆ. ಆಮೇಲೆ ನನಗೆ ಬೇಜಾರಾಗೋದೇನು ಅಂದರೆ, ಅಣ್ಣ ಓಲ್ಡ್ ಬಿಡೋಕ್ಕೆ ಸ್ಟಾರ್ಟ್ ಮಾಡ್ತಾವನೆ. ನಾನೇನು ಸತೀಶ್ ಅನ್ಕೊಂಡ್ಬಿಟ್ಟವ್ರ ಜನ. ಇಂಥ ತಲೆ ಇಲ್ದಿರೋ ಕಿತ್ತೋದ್ ನಾಯಿಗಳಿಗೆ ಕಮೆಂಟ್ ಮಾಡೋಕ್ಕೂ ನನಗಿಷ್ಟ ಇಲ್ಲ. ಹಾಯ್, ಹಲೋ, ನಮಸ್ಕಾರ. ಯು ಆ್ಯಂಡ್ ಮೀ ಸ್ಟುಡಿಯೋಗೆ ಸ್ವಾಗತ. ಇವತ್ತು ಮಾತಿನ ಮಲ್ಲ. ಜಗಳಕ್ಕೆ ನಿಂತ್ಕೊಂಡ್ರೆ ನಾನು ಬಿಟ್ಟರೆ ಇನ್ಯಾರೂ ಇಲ್ಲ. ಇವ್ರ ಬಾಯಲ್ಲಿ ಫಿಲ್ಟ್ರೇ ಇಲ್ಲ. ಏನೇ ಮಾತಾಡಿದ್ರು, ಏನೇ ಹೇಳಿದ್ರು ಮನಸ್ಸಿಂದ ಮಾತಾಡ್ತಾರೆ. ಮುಂದೆ ನೋಡಿದ್ರೆ ಎಷ್ಟು ಹೊರಟೋ ಮನಸ್ಸು ಅಷ್ಟೇ ಮೃದು. ಹೌದು, ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಬಿಗ್ ಬಾಸ್ ರಜತ್. ಬಿಗ್ ಬಾಸ್ ಅನ್ನೋದನ್ನು ಬಿಟ್ಟು ಈಗ ರಜತ್ ಅವರು ನನ್ನ ಜೊತೆ ಇದ್ದಾರೆ. ಯಾಕೆಂದರೆ ರಜತ್ ಬಿಗ್ ಬಾಸ್ಗೆ ಹೋಗೋದಕ್ಕಿಂತ ಮುಂಚೆ ರಜತ್ ಅವರು ಹೇಗೆ ಒಂದು ಸಿನಿಮಾ ಇಂಡಸ್ಟ್ರಿಗೆ ಹಾಗೂ ಅವರ ಸ್ಟ್ರಗಲನ್ನು ನೋಡ್ಕೊಂಬಂದರು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ಹಾಯ್ ಸರ್. ಹಲೋ ಮೇಡಮ್. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಯು ಆ್ಯಂಡ್ ಮೀ ಅಂತಂದರೆ ನೀವು ನಾವು, ಓಕೆ. ನೆಕ್ಸ್ಟು ಯು ಆ್ಯಂಡ್ ಮೀ ನೋಡೋರು ನಾವು ನೀವು, ಆ ಥರ ಓಕೆ. ಒಂದು ಲಾಜಿಕಲ್ ಆಗಿ ಇದು ಮಾಡ್ತಾ ಇದ್ದೀನಿ. ಸರಿ. ನೀವೀಗ ಹೇಗಿದ್ದೀರಾ? ತುಂಬ ಅದ್ಭುತವಾಗಿದ್ದೀನಿ ಮೇಡಮ್. ಜನ ತುಂಬ ಪ್ರೀತಿ ಕೊಟ್ಟಿದ್ದಾರೆ, ಕೆಲಸ ಕೊಟ್ಟಿದ್ದಾರೆ. ಸೊ ಅದನ್ನು ತುಂಬ ನಿಷ್ಠೆಯಿಂದ ಮಾಡ್ತಾಯಿದ್ದೀನಿ. ಸರ್ ರಜತ್ ಅಂದರೆ ಯಾರು, ಏನು? ಅದೇ ನೀವು ಹೇಳ್ದಂಗೆ ಪರ್ಸನ್ ವಿತೌಟ್ ಫಿಲ್ಟರ್ ಮೇಡಮ್. ನನಗೆ ಉಪೇಂದ್ರ ಸರ್ ಹೇಳ್ದಂಗೆ ಮನ್ಸಿಗೂ ನನಗೆ ಫಿಲ್ಟರ್ ಇಲ್ಲ. ಅನ್ಸಿದ್ದನ್ನು ಹೇಳ್ತೀನಿ, ಅದನ್ನು ಕರೆಕ್ಟಾಗಿ ಹೇಳಿರ್ತೀನಿ, ಬಟ್ ಸ್ವಲ್ಪ ಅದು ಹಾರ್ಷಾಗಿ ಕಾಣಿಸುತ್ತೆ. ಬಟ್ ಅವೆಲ್ಲ ನೆವದಲ್ಲಿ ಜನಕ್ಕೆ ಅದು ಇಷ್ಟ ಆಗಿದೆ. ಸೊ ಅದರಲ್ಲಿ ಯಾವ ದುರಾಂಕಾರ ಇಲ್ಲ ಅಂದರೆ ಆ್ಯಟಿಟ್ಯೂಡ್ ಅನ್ನೋದಿಲ್ಲ ನನಗೆ. ನನ್ನ ಸ್ವಭಾವನೇ ಇಷ್ಟು. ಸೊ ಗೋಯಿಂಗ್ ಇನ್ ದ ಫ್ಲೋ ಮೇಡಮ್. ನಾವಿರೋದೇ ಹೀಗೆ ಅಂತ. ನೀವಿರೋದೇ ಹೀಗೆ, ಬಟ್ ಕೆಲವರು ನಿಮ್ಮನ್ನು ಈ ಥರ ಇರೋದಕ್ಕೇ ದುರಹಂಕಾರಿ ಮತ್ತು ಮತ್ತೊಂದು ಮಗದಂತ ಟ್ರೋಲ್ ಮಾಡೋದಿರ್ಬೋದು, ಜಡ್ಜ್ ಮಾಡೋದಿರ್ಬೋದು ಮಾಡ್ತಾರೆ. ಇದಕ್ಕೆ ಏನಂತ ನಿಮ್ಮ ಉತ್ತರ? ಹೇಳೋಗೇನು ಮೇಡಮ್, 1000 ಹೇಳ್ತಾರೆ. ಎಂತೆಂಥ ಅದ್ಭುತ ನಟರ ಬಗ್ಗೆನೇ ಮಾತಾಡಿದ್ದಾರೆ ನಮ್ಮವರು. ಇನ್ನು ನನ್ನ ಬಿಡ್ತಾರಾ? ಯಾವುದೋ ಎಲೆ ಮರಿ ಕಾಯಿನ ಮಾತಾಡ್ತಾರೆ. ಮಾತಾಡೋಕ್ಕೇನು, ಅವ್ರ ಬಗ್ಗೆನ ನಾನು ತಲೆ ಕೆಡ್ಸ್ಕೊಳೋದು.
ನಿಮಗೆ ಒಂದು ಏನು ಬಿಗ್ ಬಾಸ್ ಒಂದು ಶೋ 11ಕ್ಕೆ ನೀವು ಹೋದ್ರಿ, ಅದಾದ ನಂತರ 12ಕ್ಕೆ ಹೋದ್ರಿ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಅದಕ್ಕೂ ಇದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇರುತ್ತೆ. ಮೇಡಮ್ ಮೇಯ್ನ್ಲಿ ಹೇಳಬೇಕು ಅಂದರೆ 11th ಸೀಸನ್ ಬಂದು ಇಟ್ ಈಸ್ ಅ ಲೈಫ್ ಚೇಂಜಿಂಗ್ ಪಾಯಿಂಟ್ ನನಗೆ. ಇನ್ನೊಂದೇನು ಅಂದರೆ ನನಗೆ ತುಂಬ ಎಮೋಷ್ನಲಿ ಕನೆಕ್ಟ್ ಇತ್ತು ಆ ಮನೆ. ಯಾಕಂದರೆ ಆ ಮನೆ ಕೇಳ್ದೇ 1000 ಕೊಟ್ಟಿದ್ದಂಥ ಮನೆ. ಸುದೀಪ್ ಸರ್ನಾಗಿರ್ಬೋದು, ಜನರ ಪ್ರೀತಿ ಆಗಿರ್ಬೋದು, ನನಗೆ ಒಂದು ಸಕ್ಸಸ್ ಅನ್ನೋದು ಏನು ಅಂತ ತೋರಿಸ್ಕೊಟ್ಟಿದ್ದು ಮನೆ. ಆಮೇಲೆ ಆಚೆ ಬರ್ತಿದ್ದಂಗೆ ಆ ಜನರು ಸಾಗರ, ಆ ಪ್ರೀತಿ, ನಮ್ಮ ಜನ ಪ್ರೀತಿ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಯಾವ ಮಟ್ಟಕ್ಕೆ ಕೊಡ್ಬೋದು ಅಂತ ತೋರಿಸ್ಕೊಟ್ಟಿದ್ದು ಮನೆ. 12th ಸೀಸನ್ನು ಆ ಮನೆಗೆ ಅಷ್ಟು ಎಮೋಷ್ನಲಿ ಕನೆಕ್ಟ್ ಇಲ್ಲ ಅಂದ್ರೂ ನನ್ನ ಒಂದು ಕೆಲಸ ಏನಿತ್ತೋ ಅದನ್ನು 100% ನಾನು ಮಾಡಿದ್ದೀನಿ. ಬಿಕಾಸ್ ಹೋಗೋಗ್ಲೇ ನನಗೆ ಗೊತ್ತಿತ್ತು ವೈಲ್ಡ್ ಕಾರ್ಡ್ ಗೆಸ್ಟು ಅಂತ. ಆದ್ರೂ ಅಷ್ಟು ಚೆನ್ನಾಗಿ ಮುಚ್ಚಿಟ್ರಲ್ಲ. ನಾವು ಲಾಸ್ಟಲ್ಲಿ ಏನು ಅಂದ್ಕೊಂಡಿದ್ವಿ ಗೊತ್ತಾ, ಏನಾದರೂ ರಜತ್ ಅವರು ಫೈನಲ್ವರೆಗೂ ಇದ್ದು ಅಂದರೆ ಗಿಲ್ಲಿನ ಬೀಟ್ ಮಾಡೋದು ರಜತೆ. ಇಲ್ಲ ಮೇಡಮ್, ಆ ಥರ ನಾನು ಯಾರನ್ನೂ ಬೀಟ್ ಮಾಡೋಕ್ಕೆ ಹೋಗಿರಲಿಲ್ಲ. ನನ್ನ ಆಟ ಏನಿತ್ತು ನಾನು ಆಡ್ತಾ ಇದ್ದೆ. ಬಟ್ ಆದರೆ ನನಗೆ ಆ್ಯಕ್ಚುಲಿ ಆ ಥರ ಮನೆಯಿಂದ ಆಚೆ ಬಂದು ತುಂಬ ನೋವಿತ್ತು. ಯಾಕಂದರೆ ನಾನು ಇದ್ದಿದ್ರೆ 100% ಫಿನಾಲೆವರೆಗೂ ಇಡ್ತಿದ್ದೆ. ಬಟ್ ಆದರೆ ಎಲ್ಲೋ ಆ ಡೋರ್ ಓಪನ್ ಆಗಿ ನಾನು ಬಂದಿದ್ದು ಅದೇ ತುಂಬ ಮನಸ್ಸಿಗೆ ನೋವು ಕೊಡುವಂಥ ವಿಷಯ. ಯಾಕಂದರೆ ಲಾಸ್ಟ್ ಸೀಸನ್ ಅದಾಗಿಲ್ಲ. ಈ ಸತಿ ಅದನ್ನು ಅನುಭವಿಸ್ಬಿಟ್ಟೆ. ಅದೇ ಮನೆ ನೋಡಿ, ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತಾರೆ ಗೊತ್ತಾ. ನಾನು ಯಾವತ್ತೂ ಜೀವನದಲ್ಲಿ ಯೂಶಲಿ ಯಾರ ಮುಂದೆನೂ ಹತ್ತೋನಲ್ಲ. ಬಿಗ್ ಬಾಸ್ 12 ಹತ್ಬಿಟ್ಟೆ ನಾನು. ಗಾಟ್ ವೆರಿ ಎಮೋಷ್ನಲ್ ಮಾತಾಡೋವಾಗ. ಆಮೇಲೆ ಟಾಸ್ಕ್ಗಳು ಪ್ರತಿಯೊಂದು ವೆರಿ ಎಮೋಷ್ನಲಿ ಕನೆಕ್ಟೆಡ್ ಆ ಮನೆಗೆ. ಅವ್ನು ಗಿಲಿನೂ ಹೇಳ್ತಿದ್ದ, ಅಣ್ಣ ನೀನಣ್ಣ ದತ್ತುಪುತ್ರ ಆದಾಗ ಆಗ್ಬಿಟ್ಟಿದ್ದ ಬಿಗ್ ಬಾಸ್ ಮನೆಗೆ. ನೆಕ್ಸ್ಟ್ ಹಿಂಗೆ ಮೈಸೂರು ಕಡೆ ಎಲ್ಲ ಹೋಗ್ತಿದ್ದಾಗ ಬೇಜಾರಾಯ್ತು ಅಂದ್ರೆ ಒಂದು ರೌಂಡ್ ಬಿಗ್ ಬಾಸ್ ಮನೆಗೆ ಬಂದು ಹೋಗು ಅಂತ. ನಿನ್ನ ಮನೆನೇ ಇದು ಅಂತ. ಇಲ್ಲ ಅಂದರೆ ಬಿಗ್ ಬಾಸ್ ನಿಮಗೆ ಆ ಸ್ವಂತಿಗೆ ಕೊಟ್ಟಿದೆ, ಜೀವಂತಿಗೆ ಕೊಟ್ಟಿದೆ. ಅಲ್ಲಿಂದ ಅದಕ್ಕಿಂತ ಮುಂಚೆ ನೀವು ಸುಮಾರು ರಿಯಾಲಿಟಿ ಶೋಗಳನ್ನೆಲ್ಲ ಮಾಡಿದ್ರಿ. ಬಟ್ ಅದರಿಂದ ನಿಮಗೆ ಇಲ್ಲದೇ ಇರೋ ರೆಕಗ್ನೈಸೇಷನ್ ಇಲ್ಲಿ ಸಿಕ್ತು ಅಂತ ಅನ್ನಿಸ್ತಾ? ಡೆಫಿನೆಟ್ಲಿ ಮೇಡಮ್. ಅದು ಒಂದು 7 ಶೋ ಮಾಡಿದ್ದೀನಿ ಅದಕ್ಕಿಂತ ಮುಂಚೆ. ಒಂದು 4 ಶೋ ರನ್ನರ್ ಅಪ್ ಆಗಿದ್ದೀನಿ ಮೇಡಮ್. ಆ ರಿಯಾಲಿಟಿ ಶೋ ಎಲ್ಲ ಒಂದು ತೂಕಕ್ಕೆ ಹಾಕಿದ್ರೆ ಬಿಗ್ ಬಾಸ್ ಅನ್ನೋದೇ ಒಂದು ಡಿಫ್ರೆಂಟ್ ತೂಕ. ಯಾಕಂದರೆ ಯೂಶ್ವಲಿ ಆ ಶೋ ಎಲ್ಲ ಮಾಡಿದಾಗ ನಾವು ಆಚೆ ಹೋದಾಗ ಜನ ಯೂಶ್ವಲಿ ತುಂಬ ಡೌಟಲ್ಲಿ ಕಂಡಿಡಿಯೋರು. ರಜತ್ ಎಲ್ಲೋ ನೋಡಿದ್ದಂಗಿದೀವಲ್ಲ, ಯಾರು ಇರಬಹುದಾ, ಇವ್ರು ಇರ್ಬೋದಾ, ರಜತ್ ಇದು ಅಂತ. ಬಿಗ್ ಬಾಸ್ ಆದಮೇಲೆ ಓಡ್ ಬಂದು ತಪ್ಕೊತಾರೆ, ತಲೆನೇ ಕೆಡ್ಸ್ಕೊಂಡಂಗೆ ಸೆಲ್ಫಿ ಕೇಳ್ತಾರೆ, ನಿಂತ್ಕೊಳ್ಳೋಣ ಅಂತಾರೆ. ನಮ್ಮ ಹುಡುಗ ಅನ್ನೋ ಥರ ಆ ಒಂದು ಮನೆ ತನ್ನದ ಒಂದು ಭಾವನೆ ಕೊಟ್ಟಿದ್ದಂಥ ಮನೆ ಅದು. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಫಾರ್ ದಟ್ ಮೇಡಮ್. ಅದಷ್ಟೇ ಅಲ್ದೇ ಸೀರಿಯಲ್ಗಳಲ್ಲಿ ಒಂದಷ್ಟು ಏನಾದರೂ ಮಿಂಚಬೇಕು ಅಂತ ಏನಾದರೂ ತಯಾರಿಗಳು? ಇಲ್ಲ ಮೇಡಮ್, ನನಗೆ ಅವಾಗಿಂದನೂ ಸೀರಿಯಲ್ ಮಾಡೋ ಇಂಟ್ರೆಸ್ಟು ಇಂಟೆನ್ಷನ್ ಇರಲಿಲ್ಲ. ಬಟ್ ಆದರೆ ಸುವರ್ಣಲ್ಲಿ ಒಂದು ಸೀರಿಯಲ್ ಮಾಡಬೇಕಾಗಿತ್ತು. ತುಂಬ ಚೆನ್ನಾಗಿ ಮೂಡ್ ಬಂದಿತ್ತು. ಅದು ಒಂದೇ ಸೀರಿಯಲ್ ಮಾಡಿ ಅದೇ ಲಾಸ್ಟ್ ಸೀರಿಯಲ್ ಮಾಡಿದ್ದು. ಅದಾದಮೇಲೆ ನನಗೆ ಒಂದು ಏನಂತಾರೆ ಕಂಟ್ರೋಲ್ಡ್ ಝೋನಲ್ಲಿ ಇರೋಕ್ಕಾಗಲ್ಲ. ನಿಮ್ಗೆ ಒಂದು 15 days 20 days ಡೇಟ್ ಕೊಟ್ಬಿಟ್ಟು ಕಂಪ್ಲೀಟಾಗಿ ಅಲ್ಲೇ ಇರಬೇಕು. ನನ್ನ ಮನಸ್ಥಿತಿ ಹೆಂಗೆ, ನಾನು ಸಡನ್ನಾಗಿ ಬೇಸರ ಇತ್ತು ಅಂದರೆ ನೈಟ್ ಕೊಟ್ಬಿಡ್ತೀನಲ್ಲ, ಇಲ್ಲ ಫ್ರೆಂಡ್ಸ್ ಜೊತೆ ಎಲ್ಲ ಆಚೆ ಹೋಗ್ಬಿಡ್ತೀವಿ, ಇಲ್ಲ ಫ್ಯಾಮಿಲಿ ಎಲ್ಲ ಹೋಗ್ಬಿಡ್ತೀವಿ. ಸೊ ಹಂಗಿದ್ದಾಗ ನನಗೆ ಆ ಒಂದು ಪ್ರಾಸೆಸ್ ಇಷ್ಟ ಆಗಲ್ಲ. ಸೊ ಇಲ್ಲೋಗೂ ತುಂಬ ತಡೆದು ಇಟ್ಟಿದ್ದೀನಿ, ಬರಲ್ಲ ಸೀರಿಯಲ್ ಬರಲ್ಲ ಅಂತ. ಫ್ಯೂಚರಲ್ಲಿ ಗೊತ್ತಿಲ್ಲ. ಬಟ್ ನಾನು ಒಂದು ಸೀರಿಯಲ್ ಪ್ರಾಡಕ್ಟ್ ಅಲ್ಲ. ಸೊ ಲಕಿಲಿ ಬಲರಾಮನ ದಿನಗಳು ಸಿಕ್ತು. ಅದು ನೆಕ್ಸ್ಟ್ ಇವಾಗ ಈ ತಿಂಗಳು ರಿಲೀಸ್ ಆಗುತ್ತೆ. ನೆಕ್ಸ್ಟು ಶ್ರೀವಸ್ತ ಸರ್ ಹತ್ರ ಮಾತಾಡಿದ್ದೀನಿ. ಸರ್ನು ಹೇಳಿದ್ದಾರೆ ಗ್ಯಾಂಗ್ಸ್ ಆಫ್ ಪಾರ್ಟ್ 2 100% ಮಾತುಕತೆ ನಡೀತಾ ಇದೆ. ಡೆಫಿನೆಟ್ಲಿ ಸರ್ ಶ್ರೀವಸ್ತ ಸರ್ ಮಾಡ್ತಾವ್ರೆ ಅಂದ್ರೆ ಅದೊಂದು ಅಂಡರ್ ವರ್ಲ್ಡ್ ಸ್ಟೋರಿ. ಸಿಕ್ಕಾಬಟ್ಟೆ ಒಂದು ಆ ಸ್ಟೋರಿನೇ ಒಂದು ಹೀರೋ ಅಂತ ಹೇಳಿದ್ದಾರೆ. ಸೊ ಹಂಗಿದಾಗ ತುಂಬ ಅದ್ಭುತವಾಗಿ ಮೂಡಿ ಬರುತ್ತೆ. ಆಮೇಲೆ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ನಾನು ತುಂಬ ವರ್ಷದ ಕನಸುಗಳು. ಅವ್ರದ್ದು ಡೆಡ್ಲಿ ಸೋಮಯಿಂದ ಫ್ಯಾನ್ ನಾನು. ಸೊ ಹಂಗಿದ್ದಾಗ ನಾನೇ ಫೋನ್ ಮಾಡಿ ಕೇಳ್ಕೊಂಡೆ ಸರ್ನ. ಸೊ ಹಿ ವಾಸ್ ವೆರಿ ಹ್ಯಾಪಿ ವೆಲ್ಕಮಿಂಗ್ ಮೀ. ಅದಾದಮೇಲೆ ಇದು GST ಮಾಡಿದೆ ಮೂವಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆ ಪ್ರಾಜೆಕ್ಟ್ ಕೈ ಆಗ್ತಾ ಇದ್ದೀವಿ. ಹೋಪ್ಫುಲಿ ಹ್ಯಾಪನ್ಸ್ ಗುಡ್. ಆಲ್ ದ ಬೆಸ್ಟ್, ಎಲ್ಲದಕ್ಕೂ ಒಳ್ಳೇದಾಗಲಿ. ಅದಷ್ಟೇ ಅಲ್ದೇ ರಜತ್ ಅಂದರೆ ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಹೇಗೆ ಕ್ಯಾರೆಕ್ಟರ್ ಅಂದರೆ ನೋಡಿದ ತಕ್ಷಣ ಇವ್ನು ನೋಡ್ರೆ ಆ್ಯಟಿಟ್ಯೂಡ್ ಗುರು ಗಂಟಲಿ ಗುರು ಅನ್ನೋದನ್ನ ಬಿಟ್ಟು ಹೇಗೆ ಪರ್ಸ್ನಲಿ ಹೇಗೆ ರಜತ್ ಮೇಡಮ್? ಅದೇ ಮಾತಾಡೋರಿಗೆ ಮಾತಾಡ್ತಾರೆ ಅನ್ನೋದು ಬಿಟ್ಟರೆ ನೆವರ್ ಜಡ್ಜ್ ಅ ಬುಕ್ ಬೈ ಇಟ್ಸ್ ಕವರ್ ಅಂತ ನಾನು ಯೂಶಲಿ ನನ್ನ ಥಿಂಕಿಂಗ್ ಅದೇ. ಆಮೇಲೆ ಇನ್ನೊಂದೇನು ಅಂದರೆ ಒನ್ ಸೈಡ್ ಆಫ್ ದ ಸ್ಟೋರಿ ಯಾರು ಕೇಳಿ ಯಾರನ್ನೂ ಜಡ್ಜ್ ಮಾಡಬಾರ್ದು. ನನ್ನ ಒಂದು ಪರ್ಸ್ನಲ್ ಥಾಟ್ ಅದು. ಯಾಕಂದ್ರೆ ನಾನು ಇರೋದೇ ಹಂಗೆ. ಇವಾಗ ನನ್ನ ಹತ್ರ ಯಾರೋ ಬಂದು ಹೇಳ್ತಾರೆ ಇವರು ಸ್ವಲ್ಪ ಆ್ಯಟಿಟ್ಯೂಡ್ ರೀ ಅದು ಇದು.
ನಾನು ಬಂದು ನಿಮ್ಮ ಹತ್ರ ಸೇರ್ತೀನಿ, ಹ್ಮ್ ನಾನು ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡ್ತೀನಿ, ಆಮೇಲೆ ನನಗನ್ಸ್ದೆ ನಾನು ದೂರ ಹೋಗ್ತೀನಿ. ಹ್ಮ್ ನಾನು ಎಲ್ಲೋ ಕೂತ್ಕೊಂಡು ಇವ್ರು ಹಂಗಂತೆ ಇವ್ರು ಹಿಂಗಂತೆ ಮಾತಾಡೋ ಕ್ಯಾರೆಕ್ಟರ್ ನನ್ನಲ್ಲ. ಆಮೇಲೆ ಈ ಥರ ಆಟಿಟ್ಯೂಡು ದುರಾಂಕಾರ ನನ್ನ ಜೊತೆ ಬಂದು ಪಳಗಿ, ಆಮೇಲೆ ನೀವು ಹೇಳಿ, ನಾನೇ ಒಪ್ಕೊತೀನಿ. ಫಸ್ಟ್ ನನ್ನ ಕ್ಯಾರೆಕ್ಟರ್ ಏನು ಅಂತ ತಿಳ್ಕೊಂಡು ಮಾತಾಡಿ ಅಂತ. ಕೆಟ್ಟವನು ಅನ್ನೋದು ನಾನು ಹೇಳಬೇಕು, ನೀವಲ್ಲ. ನೋಡಿ, ಅಲ್ಲ ನೀವೇ ಹೇಳಿ, ತೊಂದರೆ ಇಲ್ಲ, ಸೇರ್ಬಿಟ್ಟು ಹೇಳಿ, ತಿಳ್ಕೊಂಡು ಹೇಳಿ. ತಿಳ್ಕೊಂಡು ಹೇಳಿ. ತಿಳ್ಕೊಂಡೆ ಯಾರೋ ಹೇಳಿದ್ರನ್ನ ಕೇಳ್ಕೊಂಡು ಹೇಳ್ಬೇಡ್ರಿ. ರಜತ್ ಏನು ಸ್ವಲ್ಪ ಮಾತಾಡ್ರು ಜಗಳಕ್ಕೆ ನಿಂತ್ಕೋತಾರೆ, ಇದಕ್ಕೇನು ಹೇಳ್ತಾರೆ? ಮೇಡಮ್, ನನಗೆ ಅಲ್ಲಿ ಜಗಳ ಮಾಡಿಸ್ಬೇಕು ಅನ್ನಿಸ್ತು, ಇಲ್ಲ ನನ್ನ ವೈಯಕ್ತಿಕವಾಗಿ, ಇಲ್ಲ ನನ್ನ ಒಂದು ಕ್ಯಾರೆಕ್ಟರ್ ಬಗ್ಗೆ, ಇಲ್ಲ ನನ್ನ ಒಂದು ಸ್ವಾಭಿಮಾನ ಬಗ್ಗೆ ಮಾತಾಡಿದಾಗ ನಾನು 100% ಜಗಳ ಆಡ್ತೀನಿ. ಮಾತಿಗೆ ನಿಂತಿದ್ದ ತಕ್ಷಣ ನನಗೇನು ತಲೆಕೆಟ್ಟಿರೋದು ಮೇಡಮ್, ನಾನು ಯಾಕೆ ಜಗಳಕ್ಕೆ ನಿಂತ್ಕೊಳ್ಳಿ? ಐ ಎ ವೆರಿ ವೆರಿ ಲವಬಲ್ ಪರ್ಸನ್. ನಾನು ನನ್ನ ಸರ್ಕಲ್ನ ತುಂಬ ಫನ್ ಲವಿಂಗ್ ಆಗಿ ಇಟ್ಕೊಳ್ಳೋಂಥ ಇಷ್ಟಪಡೋಂಥ ವ್ಯಕ್ತಿ, ತುಂಬ ಮಜಾ ಮಾಡೋಂಥ ಕ್ಯಾರೆಕ್ಟರ್ ನಂದು. ಮಾತಾಡ್ರೆ ನನಗೇನು ಹುಚ್ಚನಾಗಿ ಕಚ್ಚೈತೆ ಜಗಳ ಆಡೋಕ್ಕೆ. ರಜತ್ ಓಕೆ. ರಜತ್ ಬುಜ್ಜಿ ಅಂದ್ರೆ ಇದು ಮೇಡಮ್ ಅದು ನಮ್ಮ ಬಂತದು? ಏರಿಯಲ್ಲಿ ಇಟ್ಟಿದ್ದು ಹೆಸರುಗಳು. ಅಶೋಕಿ ಅಂತ ನನ್ನ ಫ್ರೆಂಡ್ ಒಬ್ಬ ಇದ್ದ ಆ ಟೈಮಲ್ಲಿ, ಮೈಟ್ ಬಿ 2008-2009 ಟೈಮಲ್ಲಿ ಎಲ್ಲ ಜೊತೆಗೆ ಇರೋಂಥ ಕಾಲ್ಗಟ್ಟ ಅದು. ಏರಿಯಾ ಹುಡುಗರು, ನಾನು ಲೋಕಲ್ ಕ್ರಿಕೆಟ್ ಆಡೋ ಟೈಮಲ್ಲಿ ಅವಾಗ ಆ ಹೆಸರು ಹಂಗೆ ಬಂದಿದ್ದು, ಬುಜ್ಜಿ ಅಂತ ಅವ್ನು ಕರೆದ, ಅದು ಹಂಗೆ ಜೊತೆಗೆ ಸೇರ್ಕೊಂಡ್ಬಂದ್ಬಿಡ್ತು. ಆಮೇಲೆ ಅಕ್ಷಿತಾ ಬುಜ್ಜಿ ಅಂತ ಹಂಗೆ